ನಾನು ವರ್ಣಿಸೋದಕ್ಕಿಂತ ನಮ್ಮ ಆಚಾರ್ಯರೇ ಅದನ್ನು ವರ್ಣಿಸ್ಬಿಡ್ಬೋದು. ಯಾಕೆಂದರೆ ಸಂಸ್ಕೃತ ತಿಳಿದವರೆಲ್ಲರಿಗೂ ಒಂದು ವಿಶೇಷವಾಗಿ ಹೇಳ್ಬೋದಾದಂತಹ ಒಂದು ಸ್ತೋತ್ರ. ಬಹಳ ಸರಳ ಸಂಸ್ಕೃತದಲ್ಲಿ ರಾಮನ ತಲೆಯಿಂದ ಕಾಲಿನವರೆಗಿನ ವ್ಯಕ್ತಿತ್ವ ಮೂಡಿಬಂದಿದೆ. ಅದು ಹೀಗಿದೆ. ಮುಖ್ಯವಾಗಿ ಬಾಲರಾಮನ ಬಗ್ಗೆ ಯಾವುದೇ ಸ್ತೋತ್ರಗಳಿಲ್ಲ. ಇದು ಮೊದಲ ಬಾರಿಗೆ ಬಾಲರಾಮ ಅಲ್ಲಿಗೆ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಅವನಿಗಾಗಿ ಒಂದು ಅಷ್ಟಕ, ಅವನ ಸ್ವರೂಪ. ಈಗೇನು ನೀವು ಸ್ಕ್ರೀನಲ್ಲಿ ಆ ಬಾಲರಾಮನ ಚಿತ್ರವನ್ನು ನೋಡ್ತೀರೋ ಅದೇ ಚಿತ್ರದಲ್ಲಿ ಅಯೋಧ್ಯಾಧಿಪತಿಂ ವಿಷ್ಣುಂ, ಅವನು ಅಯೋಧ್ಯಾಧಿಪತಿಯಾಗಿದ್ದಾನೆ ಮತ್ತು ಸಾಕ್ಷಾತ್ ಶ್ರೀ ವಿಷ್ಣು ಆಗಿದ್ದಾನೆ. ಯಾಕೆಂದರೆ ಅವನು ಶ್ರೀರಾಮಚಂದ್ರ ನೀವು ಮನುಷ್ಯ ಅಂತ ಭಾವಿಸೋ ಅಗತ್ಯವಿಲ್ಲ, ಶ್ರೀಮನ್ನಾರಾಯಣನೇ. ಅವನು ಶರಚಾಪ ಸಮನ್ವಿತಂ, ಕೈಯಲ್ಲಿ ಬಾಣ ಮತ್ತು ಬಿಲ್ಲನ್ನು ಇಟ್ಕೊಂಡಿದ್ದಾನೆ ಎರಡೇ. ಅಂತಹ ಜನ್ಮಭೂಮೌ ಸ್ಥಿತಂ ದೇವಂ, ಜನ್ಮಭೂಮಿಯಲ್ಲಿ ನಿಂತಿರುವ ಬಾಲರಾಮನನ್ನು ನಾನು ಬಾಲರಾಮ ಮಹಂ ಭಜೆ, ಅವನನ್ನು ಭಜಿಸ್ತೇನೆ. ಮಂದಸ್ಮಿತಂ ಉದಾರಾಂಗಂ, ನಗ್ತಾ ಇದ್ದಾನೆ ಅವನು, ಅತ್ಯಂತ ಸುಂದರವಾದ ಅಂಗಾಂಗಗಳನ್ನು ಉಳ್ಳಿದ್ದಾನೆ, ಅವನ ಹತ್ರ ಇದೆ. ಅವನ ಹತ್ರ ಕರುಣಾಪೂರ್ಣ ಲೋಚನಂ, ಅವನ ಕಣ್ಣನ್ನು ನೋಡಿ ನೀವು, ಆ ಕಣ್ಣನ್ನು ನೋಡ್ತಾ ಇದ್ರೇ ಅದು ನಮ್ಮನ್ನು ಕರುಣಾಪೂರ್ಣವಾಗಿ ನೋಡ್ತಾ ಇದೆ. ಅಂತಹ ಜನ್ಮಭೂಮೌ ಸ್ಥಿತಂ ದೇವಂ ಬಾಲರಾಮ ಮಹಂ ಭಜೆ, ಜನ್ಮಭೂಮಿಯಲ್ಲಿ ನಿಂತಿರುವ ಆ ಬಾಲರಾಮನನ್ನು ನಾನು ಭಜಿಸುತ್ತೇನೆ. ಅವನು ಏನು ಅಂದರೆ ಸೂರ್ಯಕೋಟಿ ಪ್ರತೀಕಾಶಂ, ಯಾಕೆ ಅಂದರೆ ಅವನು ಸೂರ್ಯ ವಂಶದಲ್ಲಿ ಹುಟ್ಟಿದವನು. ಆದರೆ ತನ್ನ ವಂಶದಲ್ಲಿ ಹುಟ್ಟಿದವರು ಇನ್ನೂ ಪ್ರಬಲರಾಗಿರಬೇಕು ಅನ್ನೋದು ನಿಯಮ, ಮುಂದೆ ಮುಂದೆ ಬಂದವರು. ಹಾಗೆ ಸೂರ್ಯನಿಗೂ 1,000,000 ಸಹಸ್ರ ಪ್ರತೀಕಾಶವನ್ನು ಉಳ್ಳವನು. ಅದು ಅಲ್ಲದೆ ಕೌಸಲ್ಯಾನಂದವರ್ಧನಂ, ಅವನು ಕೌಸಲ್ಯೆಯ ಮಗ, ಆನಂದವನ್ನು ಉಂಟು ಮಾಡಿದವನು. ಅಂತಹ ಜನ್ಮಭೂಮಿಯಲ್ಲಿ ನಿಂತಿರುವ ದೇವನನ್ನು ನಾನು ಭಜಿಸುತ್ತೇನೆ. ಅನೇಕ ಕೋಟಿ ಭಕ್ತಾನಾಂ ನಿಜಾನಂದ ಪ್ರದಾಯಕಂ, 140 ಕೋಟಿ ಭಾರತದಲ್ಲಿ, ಪ್ರಪಂಚದಲ್ಲಿ ಸಾವಿರಾರು ಕೋಟಿ ಭಕ್ತರಿಗೆ ಆನಂದವನ್ನು, ನಿಜವಾದ ಆನಂದವನ್ನು ಉಂಟು ಮಾಡಿದವನು. ಯಾಕೆಂದರೆ 500 ವರ್ಷಗಳಿಂದ ಯಾವ ಆನಂದ ಹೊರಟೋಗಿತ್ತೋ ಅದು ಕೇವಲ ಆನಂದವಲ್ಲ, ಅದು ನಿಜವಾದ ಆನಂದವನ್ನು ತಂದವನು, ಅದನ್ನು ಕೊಡ್ತಾ ಇರೋವನವನು. ಅಂತಹ ಬಾಲರಾಮನನ್ನು, ಅಲ್ಲಿ ನಿಂತಿರುವ ಬಾಲರಾಮನನ್ನು ಭಜಿಸುತ್ತೇನೆ. ಅವನು ಯಾರಪ್ಪ ಅಂದರೆ ಅಲ್ಲಿ ನಿಂತಿದ್ದಾನೆ, ಆದರೂ ಕೂಡ ವಿಹರನ್ ಸರಯೂ ತೀರೆ, ಸರಯೂ ನದಿಯ ತೀರದಲ್ಲಿ ಭ್ರಾತೃಭಿಸ್ ಸಹ ಸೀತೆಯ, ಲಕ್ಷ್ಮಣ ಭರತ ಶತ್ರುಘ್ನ ಮತ್ತು ಅತ್ತಿಗೆಯಾದಂತಹ ಅವನ ಹೆಂಡತಿಯಾದಂತಹ ಸೀತೆಯ ಜೊತೆಯಲ್ಲಿ ಅಲ್ಲಿ ಓಡಾಡ್ತಾ ಇರ್ತಾನೆ. ಸಂತೋಷ ಬಂದಾಗ ಅಲ್ಲೆಲ್ಲ ಓಡಾಡಿ ಮತ್ತೆ ಬಂದು ಇಲ್ಲಿ ನಿಂತ್ಕೊಳ್ತಾನೆ. ಅಂತಹ ಬಾಲರಾಮ ಮಹಂ ಭಜೆ. ಶಿಖಾಭೂಷಾದಿ ಸಂಯುಕ್ತಂ, ಕಿರೀಟ ಇಲ್ಲ ಇವನಿಗೆ, ಆದರೆ ಶಿಖೆ ಇದೆ ಮೇಲ್ಭಾಗದಲ್ಲಿ, ಒಂದು ಚಿಕ್ಕದಾಗಿ ಗಂಟನ್ನು ಹಾಕಿದ್ದಾರೆ ತಲೆ ಮೇಲೆ, ಮಗುಗೆ ಹಾಕ್ತಾರಲ್ಲ ಹಾಗೆ. ಶಿಖಾಭೂಷಾದಿ ಸಂಯುಕ್ತಂ, ಆದರೆ 16 ಆಭರಣಗಳಿಂದ ಕೂಡಿದ್ದಾನೆ, ಸರ್ವಾಭರಣ ಭೂಷಿತಂ. ಅಂತಹ ಜನ್ಮಭೂಮಿಯಲ್ಲಿ ಇರುವಂತಹ ಈ ಬಾಲರಾಮನನ್ನು ನಾನು ಭಜಿಸ್ತೇನೆ. ಇಲ್ಲಿ ವಿಗ್ರಹದಲ್ಲಿ ಓಂಕಾರ ಮತ್ತು ಸ್ವಸ್ತಿಕ ಎರಡನ್ನೂ ಸೇರಿಸಿದ್ದಾರೆ. ಅದು ಹಿಂದೂ ಧರ್ಮದ ಪರಮೋಚ್ಚ ಸಂಕೇತಗಳು. ಓಂಕಾರವೇ ಸಮಸ್ತ ವೇದಗಳಿಗೂ ಮೂಲ, ಪರಮಾತ್ಮನಿಗೆ ಮೂಲ ಓಂಕಾರ. ಆ ಓಂ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಅಂತ ಓಂಕಾರವೇ ಪ್ರತಿಪಾದ್ಯವಾದದ್ದು. ಶಾಸ್ತ್ರಗಳಲ್ಲಿ ಸನ್ಯಾಸಿಗಳು ಓಂಕಾರವನ್ನು ಪ್ರತಿಪಾದನೆ ಮಾಡ್ತಾರೆ. ಅಂತಹ ಓಂಕಾರ ಮತ್ತು ಸ್ವಸ್ತಿಕಗಳಿಂದ ಕೂಡಿರುವನು. ಪಕ್ಕದಲ್ಲಿ ದಶಾವತಾರಗಳೇನಿದೆ ಅಲ್ಲಿ, ಮತ್ಸ್ಯಕೂರ್ಮ ವರಾಹ ದಶರೂಪ ವಿರಾಜಿತಂ, ಅವನೇ ದಶಾವತಾರವನ್ನು ಎತ್ತಿದವನು. ಮತ್ತು ಈ ಶಿಲ್ಪದಲ್ಲೂ ದಶಾವತಾರ ಇದೆ. ಅಂತಹ ಜನ್ಮಭೂಮೌ ಸ್ಥಿತಂ ದೇವಂ ಬಾಲರಾಮ ಮಹಂ ಭಜೆ, ಅಂತಹ ಬಾಲರಾಮನನ್ನು ನಾನು ಭಜಿಸ್ತೇನೆ. ಅಷ್ಟೇ ಅಲ್ಲ, ಮಹಾವಿಷ್ಣು ಅಂತ ಅನ್ನಿಸ್ಕೋಬೇಕಾದ್ರೆ ಅವನ ಹತ್ರ 5 ಆಯುಧಗಳಿದೆ ಮಹಾವಿಷ್ಣುವಿನ ಹತ್ರ. ಪಾಂಚಜನ್ಯ, ಇದು ಸುದರ್ಶನ ಅನ್ನುವಂತಹ ಚಕ್ರ, ಪಾಂಚಜನ್ಯ ಅನ್ನುವಂತಹ ಶಂಖ, ಕೌಮೋದಕಿ ಎನ್ನುವಂತಹ ಗದೆ, ನಂದಕ ಅನ್ನುವಂತಹ ಖಡ್ಗ, ಶಾರ್ಂಗ ಅನ್ನುವಂತಹ ಕೋದಂಡ ಅನ್ನುವಂತಹ ಒಂದು ಇದು ಬಿಲ್ಲು, ಧನುಸ್ಸು, ಇಷ್ಟನ್ನೂ ಅದರಲ್ಲಿ ಕೆತ್ತಿದ್ದಾರೆ. ಆದ್ದರಿಂದ ಅವನು ಉಳ್ಳವನು ಹೌದು, ಅದು ಶಿಲ್ಪದಲ್ಲಿಯೂ ಇದೆ. ಅಷ್ಟೇ ಅಲ್ಲ, ಹನುಮತ್ ಪಕ್ಷಿ ಸೇವಿತಂ, ಒಂದು ಕಡೆ ಹನುಮಂತ, ಇನ್ನೊಂದು ಕಡೆ ಪಕ್ಷಿ ಅಂದರೆ ಯಾರು, ಗರುಡ, ಇವರಿಬ್ಬರಿಂದ ಸೇವಿತನಾಗಿದ್ದಾನೆ. ಅಂತಹ ಬಾಲರಾಮನನ್ನು ಭಜಿಸ್ತೇನೆ ಅಂತ ಇದು ಅಷ್ಟಕ. ಕಡೆಯಲ್ಲಿ ರಾಮಾಷ್ಟಕಮಿದಂ ಸ್ತೋತ್ರಂ, ಈ ರಾಮನ ಅಷ್ಟಕ ಸ್ತೋತ್ರವನ್ನು ಯಃ ಪಠೇತ್ ಶ್ರದ್ಧೆಯಾನ್ವಿತಃ, ಯಾರು ಶ್ರದ್ಧೆಯಿಂದ ರಾಮನಲ್ಲಿ ಇದನ್ನು ಭಜಿಸ್ತಾರೋ ಸೀತಾರಾಮ ಕೃಪಾಂ ಲಬ್ಧ್ವಾ, ಸೀತಾ ಮತ್ತು ರಾಮರ ಕೃಪೆಯನ್ನು ತೆಗೆದುಕೊಂಡು ವಿಷ್ಣು ಲೋಕೆ ಮಹೀಯತೆ, ವಿಷ್ಣು ಲೋಕದಲ್ಲಿ ಅವನು ಶಾಶ್ವತವಾಗಿ. ದೇವರ ನಾಮಸ್ಮರಣೆಯಿಂದ ಪ್ರಯೋಜನ ಏನು ಅಂದರೆ ವೈಕುಂಠ ಪ್ರಾಪ್ತಿ, ಅದು ಖಂಡಿತವಾಗಿಯೂ ಆಗುತ್ತೆ ಅನ್ನೋದು ಆ ಒಂದು ವಿಚಾರ. ಹಾಗಾಗಿ ಬಾಲರಾಮನ ಪಾದಾರವಿಂದಗಳಲ್ಲಿ ಈ ಅಷ್ಟಕ ಸ್ತೋತ್ರವನ್ನು ಸಮರ್ಪಿಸಿದ್ದೀವಿ. ಆಚಾರ್ಯರು ಅದನ್ನು ಬಹಳ ಸುಲಭವಾಗಿ ಹೇಳಬಲ್ಲರು. ಅವ್ರಿಗೆ ಮೊದಲನೇ ಸಲ ಹೋಗ್ತಾ ಇದ್ದಾಗಲೇ ಅವರಿಗೆ ಸುಲಭವಾಗಿ ಇದೆಲ್ಲ ಅರ್ಥ ಆಗ್ತಾ ಹೋಯಿತು. ಅಯ್ಯಂಗಾರೆ, ನಾನು ಮಾತನಾಡ್ತೀನಿ. ನಮ್ಮ ಜೊತೆಗೆ ಈಗ ವಿಜಯೇಂದ್ರ ಶರ್ಮಾ ಅವರು ಕೂಡ ಜಾಯ್ನ್ ಆದರು. ಈ ಮುಹೂರ್ತವನ್ನು ಕೊಟ್ಟಂಥವ್ರು, ಅಂದರೆ
ಈ ಪ್ರಾಣ ಪ್ರತಿಷ್ಠಾಪನೆಯ ಮುಹೂರ್ತವನ್ನು ನೀಡಿದಂಥವ್ರು. ಶರ್ಮಾ ಅವರೇ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ತಾವು ಕೊಟ್ಟಿರುವಂಥ ಮುಹೂರ್ತ ಸನ್ನಿಹಿತವಾಗಿದೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ತುಂಬ ಸಂತೋಷವಾಗಿದೆ, ಸಮಾಧಾನವಾಗಿದೆ, ಐತಿಹಾಸಿಕವಾದಂತಹ ಇದು ಸಮಾರಂಭ. ಇಂತಹ ಸಂದರ್ಭದಲ್ಲಿ ನನ್ನಿಂದ ಅಲ್ಪ ಸೇವೆ ಆಗಿದೆ. ಅಂತಹ ಶ್ರೀರಾಮ ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬ ಸೈಶ್ವರ್ಯಕಾಂತಿ ಪ್ರತಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿಹಿ ಈಶ್ಚಂದ್ರಮಾಹ ಎಂಬುದಾಗಿ ಜಗದ್ಗುರುಗಳಾದಂತಹ ದ್ವೈತ ವೇದಾಂತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರಾದಂತಹ ಶ್ರೀಮದಾಚಾರ್ಯರು ಮಧ್ವಾಚಾರ್ಯರು ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾರೆ. ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬ ಸೈಶ್ವರ್ಯಕಾಂತಿ ಪ್ರತತಃ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ಸಂಸಾರದಲ್ಲಿ ಅಸಾರೇ ಖಲು ಸಂಸಾರೇ ಸಾರಮೇಕಂ ನಿರೂಪಿತಂ ಸಮಸ್ತ ಲೋಕನಾಥಸ್ಯ ಸಾರಮಾರಾಧನಂ ಹರೇಹೇ ಎಂಬುದಾಗಿ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೆ ಸಮಸ್ಯೆ ಇದೆ. ಈಗ ಶಾಸ್ತ್ರೀಯವಾಗಿ ನನ್ನ ಜೊತೆಗೆ ಸಂಗಡಿಗರಾದಂಥ ಎಲ್ಲರೂ ನಿರೂಪಣೆ ಮಾಡಿದ್ದಾರೆ. ಆ ಸಂಸ್ಕೃತ ಶ್ಲೋಕಗಳನ್ನು ಪುನಃ ನಾನು ಉಚ್ಚಾರ ಮಾಡೋದಿಲ್ಲ. ಈ ಮುಹೂರ್ತದಲ್ಲಿ ವಿಶೇಷವಾದಂತಹದ್ದು ಒಂದು ವೈಶಿಷ್ಟ್ಯ ಇದೆ. ಈ ಮುಹೂರ್ತದಲ್ಲಿ ಆ ಮುಹೂರ್ತಕ್ಕೆ ಕಾರಣೀಭೂತರಾದಂಥವರು ನನಗೆ ತುಂಬ ನನ್ನ ಮೇಲಿರ್ತಕ್ಕಂತಹ ಅಭಿಮಾನ ಜಗದ್ಗುರುಗಳಾದಂತಹ ಅಂತಾರಾಷ್ಟ್ರೀಯ ಮತ್ತು ಖ್ಯಾತರಾದಂತಹ ಗೋವಿಂದ ದೇವಗಿರಿಯವರು. ಅವರು 5 ಆಗಸ್ಟ್ 2020 ಮುಹೂರ್ತವನ್ನು ನಾವೇ ಕೊಟ್ಟಿದ್ದೇವೆ ಭೂಮಿ ಪೂಜೆಗೆ. ನಾನು ನಿಮಿತ್ತ ಮಾತ್ರ. ನಮ್ಮ ಹಿರಿಯರಿಗೆ ಗುರು ಹಿರಿಯರಿಗೆ ಇದೆಲ್ಲ ಅವರು ಮಾಡಿದಂತಹ ಶಾಸ್ತ್ರಕ್ಕೆ ಅನುಗುಣವಾಗಿ ಅಲ್ಪ ಸೇವೆಯನ್ನು ತುಳಸೀಪತ್ರ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಆ ಮುಹೂರ್ತದಲ್ಲಿ ಆದ ಮೇಲೆ ಅವರು ಏಪ್ರಿಲ್ 13ರಂದು ನಮ್ಮನ್ನು ಸಂಪರ್ಕ ಮಾಡಿದರು. ನೀವು ಕೊಟ್ಟಂತಹ ಮುಹೂರ್ತ ಭೂಮಿ ಪೂಜನ ಮುಹೂರ್ತದಿಂದ ಎಲ್ಲವೂ ಕೂಡ ಸುರಳಿತವಾಗಿ ಆಗಿದೆ, ನಿರ್ವಿಘ್ನವಾಗಿ ಆಗಿದೆ. ಸಾವಿರಾರು ಅನೇಕ ಸಹಸ್ರ ಮತ್ತು ಕಾರ್ಮಿಕರು ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಮಾಡಿದ್ದಾರೆ. ಯಾವ ಮತ್ತೆ ತೊಂದರೆಯೂ ಬರಲಿಲ್ಲ. ಆದ್ದರಿಂದ ಈಗ ಪ್ರತಿಷ್ಠಾಪನೆಗೆ ಅತ್ಯಂತ ಶ್ರೇಷ್ಠವಾದಂತಹ ಜಗತ್ತಿಗೆ ಒಳ್ಳೆಯದಾಗತಕ್ಕಂತಹದ್ದು ಮುಹೂರ್ತವನ್ನು ಕೊಡಬೇಕು ಹಾಗೆ ಅಂತ. ಸುಮುಹೂರ್ತೆ ಸಾವಧಾನ. ಈ ಮುಹೂರ್ತಕ್ಕೆ ಇಷ್ಟೇಕೆ ಮಹತ್ವ ಇದೆ ಅಂತಂದರೆ, ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಲೋಕಾಭಿರಾಮನಾದಂತಹ ಜಗದೊಡೆಯನಾದಂತಹ ಪರಮಾತ್ಮನ ಈ ಇದಕ್ಕೆ ಕೊಡ್ತಕ್ಕಂತಹ ಭಾಗ್ಯ ಇದೆಲ್ಲ ನಮ್ಮ ಹಿರಿಯರ ಪುಣ್ಯದಿಂದ ಬಂದಿದೆ. ನಮ್ಮ ಹಿರಿಯರು ಆ ಕಾಲಕ್ಕೆ ಯಾವುದೂ ಇರಲಿಲ್ಲ, ಆ ಮೀಡಿಯಾ ಇಲ್ಲ ಮತ್ತು ಕಮ್ಯುನಿಕೇಷನ್ ಇಲ್ಲ. ಅಂತಹ ಕಾಲದಲ್ಲಿ ಈ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅವರು ಇಲ್ಲ ಇವತ್ತು ನಮ್ಮ ಮುಂದೆ, ಆದರೆ ಅವರ ಆತ್ಮ ಶಾಶ್ವತವಾಗಿದೆ. ಜಗತ್ತಿನಲ್ಲಿ ಒಬ್ಬ ಮನುಷ್ಯ ತೀರಿ ಹೋದ ಮೇಲೆ ಅವನಿಗೆ ಅಸ್ತಿತ್ವವಿಲ್ಲ ಎಂಬುದಾಗಿ ಜಗತ್ತಿನಲ್ಲಿ ಎಲ್ಲ ಮತ್ತೆ ಹೇಳ್ತಾರೆ. ಇದನ್ನೇ ಲೋಕಮಾನ್ಯ ತಿಲಕರು ಬೇರೆ ಅದರ ಆಲ್ ಸೈನ್ಸ್ ಆರ್ ಗೋಯಿಂಗ್ ಟು ಸ್ಟಾಪ್ ಟು ರಿಪ್ಲಾಯ್ ದಿಸ್ ಸೈನ್ಸ್ ಸ್ಟಾರ್ಟ್ ಟು ರಿಪ್ಲಾಯ್ ಓನ್ಲಿ ಎನ್ಷಿಯಂಟ್ ಮತ್ತು ಎಸ್ಟ್ರಾಲಿಕಲ್ ಸೈನ್ಸ್ ಕ್ಯಾನ್ ಆನ್ಸರ್ ಕಾನ್ಫಿಡೆಂಟ್ಲಿ ಹೇಳಿ, ಮತ್ತು ಭಾರತೀಯ ಸಂಸ್ಕೃತಿಗೆ ಮೂಲ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಅವನೇ ಪರಮಾತ್ಮ, ಅವನೇ ಶ್ರೀರಾಮಚಂದ್ರ ರೂಪದಿಂದ ಮತ್ತೆ ಅವತಾರ ಮಾಡಿದ್ದಾನೆ. ಈ ಮುಹೂರ್ತದಲ್ಲಿ ವಿಶೇಷವಾದಂತಹ ಶರ್ಮಾ ಅವರ ಮುಹೂರ್ತದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕೇಳಬೇಕು ನಿಮ್ಮ ಹತ್ರ, ಏನ್ ವಿಶೇಷತೆ ಆ ಮುಹೂರ್ತದ್ದು ಅನ್ನೋದರ ಬಗ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.